ಅಲ್ಲ, ಈ ಹೆಣ್ಣಿನ ಕಡೆಯವರು ಮನೆ ನೋಡಕ್ ಬರ್ತೀನಿ ಅಂದಿದ್ರು, ಇನ್ನೂ ಬರ್ಲಿಲ್ಲಲ್ಲ. ಈ ತಾರಾಗ ಫೋನರ ಹಚ್ಚಲೇನು? ಬೇಡ ಬೇಡ, ನಾವಾಗೆ ಮ್ಯಾಲೆ ಬಿದ್ದು ಫೋನ್ ಹಚ್ಚಿ ಮಾಡಿದ್ರೆ ಅವರು ಹೆಣ್ಣ ಕೊಡಂಗಿಲ್ಲ. ಹೌದು, ಈಗ ಮೊದ್ಲ 4-5 ಮುರಿದು ಬಿದ್ದಾವು ನನ್ನ ಮಗ ಕನ್ನೆ. ಈಗ ಇದು ಒಂದು ಹಂಗ ಆಗೋದು ಬೇಡ, ನಾನು ತಾಳ್ಮೆ ತಗೊಂಡಿರ್ತೀನಿ. ಯವ್ವ ಬಂದ್ರಾ? ಇಲ್ಲಲೇ ಇನ್ನ ಬಂದಿಲ್ಲ. ಲೇ ಗೌರಿ, ಏನವಾ? ಏನಿಲ್ಲ ನೋಡಿಲಿ, ರೊಕ್ಕ ಹಣಕ್ಕ ಬಾಯಿ ಬಾಯಿ ಬಿಡ್ಬೇಡ ಯವ್ವ. ನಾನಾ ರೊಕ್ಕ ರೊಕ್ಕ ಅನ್ನೋದು ಆ ದೀಪ ನೋಡಿ ಹೇಳೋದು. ಅವನಿಗೆ ಹೇಳು, ಲೋ ದೀಪು, ನಾ ಹೇಳ್ತೀನಿ ನೋಡು. ಅವರು ಬಾಯಿ ಬಿಟ್ಟು ವರದಕ್ಷಿಣೆ ಎಷ್ಟು ಕೊಡ್ಬೇಕು, ಏನು ಬಂಗಾರ ಏನು ಹಾಕ್ಬೇಕು ಅಂತ ಕೇಳಿದ್ರ ಬಾಯಿ ಬಿಟ್ಟು ಬಾಯಿ ಮೇಲೆ ಹೊಡಿತೀನಿ. ಮದುವೆ ಆದ್ಮೇಲೆ ಹೆಂಗ್ ಕಸ್ಕೋಬೇಕು ವರದಕ್ಷಿಣೆ ಅನ್ನೋದು ನಂಗೆಲ್ಲ ಗೊತ್ತೈತಿ. ಬಂಗಾರ ಬೆಳ್ಳಿ ಎಲ್ಲ ಅವರ ತಂದು ಕೊಡ್ಬೇಕು, ಹಂಗೆ ಮಾಡೋದು ನಂಗೆ ಗೊತ್ತೈತಿ. ಮದುವೆ ಆಗಮಟ ಮುಚ್ಕೊಂಡಿರ್ಬೇಕು. ತಗೋಬೇಕು. ಗೌರಿ, ನೀನು ಅಷ್ಟೇವಾ, ಚಂದಾಗಿ ಮಾತಾಡ್ಬೇಕು. ತಿನ್ನಕ ಉಣ್ಣಾಕ ನೋಡ್ಬಾರ್ದು ಜಾಸ್ತಿ, ಆಯ್ತಾ? ಹೂನವ, ಅವ್ರು ಹೋದ್ಮೇಲೆ ತಿಂತೀನಿ. ಹೋ, ಗೇಟಿಂದ ಆವಾಜ್ ಬಂತು. ಇವು ಬಂದ್ರೇನ ತಡಿಯ, ನಾ ಹೋಗಿ ಕರ್ಕೊಂಡ್ಬರ್ತೀನಿ. ನಮಸ್ಕಾರ ರೀ ಅಕ್ಕರ, ನಮಸ್ಕಾರ ರೀ ಅಣ್ಣಾರ. ಬಾರವ ತಾರವ, ಬಾ ಒಳಗೆ ಬರ್ರಿ. ಇದ ನೋಡ್ರಿ ನಮ್ಮ ಮನೆ, ಸಣ್ಣ ಗುಡಿಸ್ಲು. ಇಷ್ಟ ತಕ್ಕ ಮಟ್ಟಿಗೆ ದುಡ್ಕೊಂಡು ತಿನ್ಕೊಂಡು ಅದೀವ್ರಿ. ಬರ್ರಿ ಒಳಗೆ ಬರ್ರಿ. ಏ ಅಕ್ಕ, ಲೀಲಾನು ಬಂದಾಳೇನು? ಹುಡುಗಿನ ಕರ್ಕೊಂಬರಂಗಿಲ್ಲ, ಸುಮ್ ನಿಂದ್ರಲ್ಲ. ತಗೋ ಗೌರಿ, ಹೋಗುವ ತಣ್ಣಗ ಫ್ರಿಜ್ನಾಗಿಂದ ಸರ್ಬತ್ ತಗೊಂಬಾ. ಈಗ ಮಾಡಿಟ್ಟಿವಲ್ಲ ಅದನ್ನೆಲ್ಲ ಚಂದಾಗಿ ಗ್ಲಾಸ್ನಾಗ ಹಾಕೊಂಬಾರವಾ. ಹ್ಞೂ ಬಾ. ಅದು ಗೌರಿ, ನಿನ್ನ ಗಂಡವ ಅಣ್ಣಾರು ಬರ್ಲಿಲ್ಲ. ಅದು ಏನಾಗತ್ತಂದ್ರ ಅದು ಏನಿಲ್ರಿ ಅಕ್ಕರ, ನಮ್ಮ ಅಳಿಯಂದ್ರು ಭಾಳ ಬಿಜಿ ರೀ. ನಿಜವಾಗ್ಲು ಭಾಳ ಬಿಜಿ ಅವ್ರು. ಒಟ್ಟು ಅವ್ರಿಗೆ ಪುರ್ಸುತ್ತ ಇರಂಗಿಲ್ಲ. ಮದುವೆ ಗೊತ್ತಾಗ್ಲಿ ಬರ್ತೀನಿ ಅಂತ ಹೇಳ್ಯಾರ. ಮತ್ತೆ ನಿಮ್ಮ ಸಂಬಂಧಿಕರು ಯಾರು ಬಂದೇ ಇಲ್ಲ ಅಂದ್ರ ಈಗಿನ್ನ ಗೊತ್ತಾಗಿಲ್ಲಲ್ರಿ. ಕೊಡುದು ತಗೊಳ್ಳೋದು ಇನ್ನ ಮಾತಾಗಿಲ್ಲ. ಅದೇನ ಅಂತಾರಲ್ಲ, ಕೂಸು ಹುಟ್ಟೋದ್ಕಿಂತ ಮುಂಚೆನ ಕುಲಾವಿ ಹೊಲಿಸಿದ್ರು, ಹಂಗ ಆಗ್ಬಾರ್ದಲ್ರಿ. ನಾವು ಸಂಬಂಧಿಕರು ಅಂತೀವ್ರಿ. ಆದ್ರ ಅವ್ರಿಗೆ ಆ ಭಾವನೆನ ಇರಂಗಿಲ್ಲ. ಹೆಂಗಾರ ಮಾಡಿ ಮದುವೆ ಮುರಿಬೇಕು. ಇಂಥ ಜನ ಸ್ವಲ್ಪ ಇರ್ತಾರಲ್ರಿ, ಅದಕ್ಕೆ ಜಾಸ್ತಿ ಮಂದಿಗೆ ಹೇಳಿಲ್ರಿ. ಗೊತ್ತಾಗ್ಲಿ ರೀ, ನಿಶ್ಚಿತಾರ್ಥ ಏನಾರ ಒಟ್ಟು ಆ ಹುಡುಗಿ ನಮ್ದು ಅಂತ ಆಗ್ಲಿ, ಆಮೇಲೆ ಮಂದಿಗೆ ಹೇಳ್ತೀವಿ. ಕರೆ ಹೌದಿಲ್ರಿ ಅಕ್ಕರ? ಹೌದೌದ್ರಿ ಅಕ್ಕರ, ಖರೆ ರೀ. ಬರ್ರಿ ಮನೆ ನೋಡ್ ಬರ್ರಿ. ನಮ್ದು ಸಣ್ಣ ಮನಿ, ಒಂದು 3 ಬೆಡ್ರೂಮ್ ರೀ, ಒಂದು ಮಾಡ್ಯುಲರ್ ಕಿಚನ್, ಒಂದು ಹಾಲು, ಸ್ವಲ್ಪ POP ಮಾಡ್ಸೇವ್ರಿ ತಕ್ಕ ಮಟ್ಟಿಗೆ. ಇವ ಸೋಫಾ ಸೋಕೇಸು ಅವು ಇವು ಅದಾವು. ನನ್ನ ಮಗನೂ ಚಲೋ ದುಡಿತಾನಲ್ರಿ. ನಮ್ದು ಮೊದ್ಲಿಂದ ಆಸ್ತಿ ಐತಿ, ಅಡ್ಡಿ ಇಲ್ಲಿ ನೋಡ್ರಿ ಅಕ್ಕರ. ಹೆಣ್ಮಕ್ಳು ಗಂಡನ ಮನೆಗೆ ಹೋಗ್ಬಿಡ್ತಾವು ಕೊಟ್ಟಿದ್ ಮನೆಗೆ. ಇನ್ನು ನನ್ನ ಮಗ ಸೊಸಿ ಚಂದಾಗಿದ್ರ ಅಷ್ಟ ಸಾಕ್ರಿ. ನನ್ನ ಜೀವಕ್ಕರ ಏನು ಬೇಕು? ಹೆಣ್ಮಕ್ಳು ಕೊಟ್ಟ ಮನೆಗೆ ಚಂದ ಇರ್ಬೇಕು, ಮನೆಗೆ ಬರ ಸೊಸಿ ನಮ್ಮನ್ನ ಚಂದಾಗಿ ನೋಡ್ಕೊಂಡ್ರೆ ಅಷ್ಟ ಸಾಕ್ರಿ. ನಾವರ ಏನ್ ಕೇಳಿವಿ? ನನ್ನ ಮಗಂದು ಮದ್ವಿ ಮಾಡಿ ನಾನು ತೀರ್ಥಯಾತ್ರೆ ತೀರ್ಥಕ್ಷೇತ್ರ ನೋಡಕ್ ಹೋಗ್ಬಿಡ್ತೀನಿ. ಬರೀ ಮಾತಾಡು. ಬರ್ರಿ ನೀವು ಮನೆ ನೋಡಿ ಬರ್ರಿ. ಅರೆ ಅಕ್ಕರ, ಬರ್ರಿ ಒಳಗೆ ಬರ್ರಿ. ನಡಿವ ಗೌರಿ, ಊಟ ಶರ್ಬತ್ ಕೊಡು ನಡಿ. ಹೂನವ. ಬಾ 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 ಬಾ. POP ಎಂತ ದೊಡ್ಡ ಮನಿ, ಅರಮನೆ ಆಗೈತಿ ಬಿಡಿ ಇದು ಮನಿ. ಇಂಥ ದೊಡ್ಡ ಮನಿ ಇದ್ರೂ ಸ್ವಲ್ಪನೂ ಅಹಂಕಾರ ಇಲ್ಲ. ನಮ್ಮ ಮನಿ ದೊಡ್ಡ ಮನಿ ಅನ್ನೋದಿಲ್ಲ. ಇವಪ್ಪ ಸಣ್ಣ ಮನಿ ಅಂತಾರ ನೋಡಿ ಇಂಥ ದೊಡ್ಡ ಮನಿಗೆ. ಬಾ ಬಾ ಬಾ, ಒಳ್ಳೆ ಜನ ಇವರು. ಹೌದ್ಲೇ, ನಂಗೂ ಖುಷಿ ಆತು. ಚಂದ ಕಟ್ಸ್ಯಾರ್ರಿ ಮನಿ, ಖುಷಿ ಆತ್ ನಂಗರ. ಹೌದು, ಚಲೋ ಜನ ಅನಸ್ತತಿ. ಎಷ್ಟು ಸೂಕ್ಷ್ಮಿ ಅದಾರ ನೋಡು. ಹೌದ್ರಿ, ನನಗರ ಭಾಳ ಮನ್ಸಿಗೆ ಬಂತ್ರಿ ನಿಜವಾಗ್ಲು. ನನ್ನ ಮಗಳು ಸೊಸೆಯಾಗಿ ಬಂದ್ರೆ ಈ ಮನಿಗೆ ಬರ್ಬೇಕು, ಅಷ್ಟು ಖುಷಿ ಆಗೈತಿ. ತಾರವಾ, ನಿಂಗೂ ಪುಣ್ಯ ಬರ್ಲಿವಾ? ಚಲೋ ಮನಿನ ಹುಡುಕಿ ತಗೋ ನನ್ನ ಮಗಳಿಗೆ. ಹೇಳಿ ಮಾಡಿಸ್ದಂಗೈತಿ, ನನ್ನ ಮನ್ಸಿಗೆ ತಕ್ಕಂಗೈತಿ ನೋಡು. ನಾನು ಇಂಥ ದೊಡ್ಡ ಮನಿಗ ನನ್ನ ಮಗಳನ್ನ ಸೊಸೆಯಾಗಿ ಕಳಿಸ್ಬೇಕು ಅಂತ ಆಸೆ ಇತ್ತು. ಅದು ಹಂಗಾತ್ ನೋಡ್ವಾ, ಎಲ್ಲ ನಿನ್ನಿಂದ ನೋಡ್ತಾರವ. ನಿನಗೊಂದು ಚಲೋ ರೇಷ್ಮೆ ಸೀರೆ ಒಂದು 5,000 ರೂಪಾಯಿ ಇಟ್ಟು ಕೊಡ್ತೀನಿ. ಮದುವೆ ಆಗಿಂದೆ ಆತೇಕ ನೀವು ಮಂತ ನೋಡಿ ನಿಮ್ಮ ಮಗಳನ್ನ ನೀವು ಕೊಡಕ. ನಂದೇನು ಹೋಗೈತಿ ಹೌದಿಲ್ಲ? ನಾನಾರ ತೋರ್ಸಿನಿ, ಮಾಡ್ಕೊಳ್ಳೋದು ಬಿಡುದು ನಿಮಗೆ ಬಿಟ್ಟಿದ್ದು. ಹೌದು ಬಿಡು, ಅದು ಏನು ಖರೆ. ನಮ್ಮ ಇಚ್ಛೆಯಿಂದನ ಕೊಡಕ್ ಕುಂತೀವಿ ನನ್ನ ಮಗಳಿಗೆ ಈ ಮನಿಗೆ. ಮುಗೀತಲ್ಲ ಬಾ, ಒಳಗ ಮನಿ ನೋಡುಂಬ ಹೆಂಗೈತಾವ ಏನೋ ಅಂತ. ಹಾಲು ಇಷ್ಟು ಚಂದ ಐತಿ. ಇನ್ನ ಬೆಡ್ರೂಮ್ ಎಲ್ಲ ಹೆಂಗಿರ್ಬೋದು, ಅಡಿಗೆ ಮನಿ ಹೆಂಗಿರ್ಬೋದು, ಬಾ ನೋಡುನು ಬರ್ರಿ. ನೀನು ಸಾವುಕಾರ ಮಂದಿ ಮನೆಗೆ ಕೊಡ್ತೀನಿ ಅಂತಿದ್ದಿಲ್ಲ. ನಾ ಏನ್ ಸಾಯ್ತೈನ ಇದು ರೊಕ್ಕ ಅಂತ ಅನ್ಕೊಂತಿದ್ದೆ. ಆದ್ರೂ ಅಡ್ಡಿಲೆ ಇಂಥ ಮನ್ಯಾಗ ಇರಾಕ. ಮತ್ತೆ ನನ್ನ ಮಗಳು ದೊಡ್ಡ ಡಿಗ್ರಿ ಮಾಡ್ಯಾಳ. ಡಿಗ್ರಿ ಅದಕ್ಕ ಇಂಥ ಮನೆ ಹುಡುಕಿ ಕೊಡಕ್ ಕುಂತೀನಿ. ಬರ್ರಿ ಒಳಗ್ ನೋಡುನು ಇನ್ನ. ನಡಿ. ಅಲ್ಲ, ಈ ಪ್ರಸಾದ ಒಂದ್ ಡೆಲಿವರಿ ಐತಿ. ಈ ಡೆಲಿವರಿ ಏನಾರ ಸಕ್ಸಸ್ ಆತು ಅಂದ್ರ ಬರೋಬ್ಬರಿ 50,000 ರೂಪಾಯಿ ಕೊಡ್ತೀನಿ ಅಂದಿದ್ರು ಅಂತ ಹೇಳ್ದ. 5 ಗಂಟೆಗೆ ಕೆಫೆ ಹತ್ರ ಬಂದ್ಬಿಡು ಸಿಗ್ತೀನಿ ಅಂತ ಹೇಳಿ ಇನ್ನ ಬಂದಿಲ್ಲಲ್ಲ. ಎಲ್ಲಿ ಹೋಗಿರ್ಬೇಕು? ಎಷ್ಟೊಂತ ವೇಟ್ ಮಾಡ್ಬೇಕಪ್ಪ. ಈ ನಮ್ಮವ್ವ ನೆಕ್ಲೆಸ್ ಮಾರಕ ನೆಕ್ಲೆಸ್ ತಗೊಂಡು ಹೋಗ್ಲಾ ಅಂತ ಹೇಳ್ಯಾಳ. ಕೇಕು ತಗೊಂಡು ಇಟ್ಕೊಂಡಿನಿ. ಇನ್ನು ಮನೆಗೆ ಹೋಗೋದು, ಮೇಘಾಗ ಹೊಸ ಡ್ರೆಸ್ ಗಿಫ್ಟ್ ಕೊಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ರ ಆಹಾ ಬರ್ತಡೇ ಜೋರ್. ಹಂಗ ನಮ್ಮವ್ಗ ಒಂದು 2 ಪೀಸ್ ಕೇಕ್ ತಿನ್ನಿಸಿ ನೆಕ್ಲೆಸ್ ಇಸ್ಕೊಂಡ್ಬಿಡ್ಬೇಕು. ಆ ನೆಕ್ಲೆಸ್ನ ಕೊಟ್ಟು ಉಂಗ್ರ ತಂದ್ರ ಆತ ಮೇಘಾಗ. ಹಂಗ ಹೋಗ್ತಾ ಮೇಘಾನು ಕರ್ಕೊಂಡ ಹೋಗ್ಬಿಡ್ತೀನಿ ಇವತ್ತು. ಹೌದು, ಹಂಗ ಮಾಡ್ಬೇಕು. ಹಾಯ್ ವೀರೇಶ್, ಇವು ಬಾರೋ ಪ್ರಸಾದ ಎಷ್ಟಂತ ಕಾಯ್ಬೇಕು ನಿನಗ? ನಿನ್ ದಾರಿ ಕಾದು ಸಾಕಾಗೋತಪ್ಪ. ಇವತ್ತು ನಮ್ಮ ಮಿಸ್ಸಸ್ ಅವ್ರದ್ದು ಬರ್ತಡೇ ಇತ್ತು, ಲಗುನ ಹೋಗ್ಬೇಕು ಮನೀಗ. ಹೌದಾ? ನನ್ನ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯ. ಪ್ರಸಾದ, ಕೆಲ್ಸದ ಬಗ್ಗೆ ಏನ ಹೇಳುದೈತಿ ಅಂದಿ? ಏನದು 50,000 ರೂಪಾಯಿ ನಾ ಡೆಲಿವರಿ ಮಾಡಿದ್ರ? ಲೋ ಮಂಗ್ಯಾನಂತವನ, ಅದೇನೋ ಫುಡ್ ಡೆಲಿವರಿ ಅನ್ಕೊಂಡೇನು? ಡ್ರಗ್ಸ್ಲಾ?
ಅದನ್ನ ಡೆಲಿವರಿ ಮಾಡಾಕ 50,000 ಅಲ್ಲ 1,00,000 ಕೊಟ್ಟರು ಮಾಡಾಕ ರೆಡಿ ಇಲ್ಲ ಯಾರು. ಯಾಕಂದ್ರ ಪೊಲೀಸ್ ಅಲರ್ಟ್ ಆಗೈತಿ ಇಲ್ಲಿ. ಒಳಗ್ ಹೋದ್ರ ಮುಗ್ದ ಹೋತ ಕತಿ ಮಟ್ಯಾಶ್. ಅಲ್ಲೇ ನೀನು ಜೀವನ ಪರ್ಯಂತ ಕೊಳೆಯಾದ. ನಮ್ ಸರ್ ಗೊತ್ತಿಲ್ಲ ಅಂತ ಕೈ ತೊಳ್ಕೊಂಡ್ಬಿಡ್ತಾರ. ನಮ್ ಸರ್ ಮೊದ್ಲ ಬರಬ್ರಿ ಇಲ್ಲವ ಮನುಷ್ಯ. ನಿಂಗೆ ಎದಕ್ ಬೇಕಿದ ಸುಮ್ನೆ ಇದ್ ಬಿಡು. ಏ ಪ್ರಸಾದ, ನೀನು ನನ್ನ ದೋಸ್ತಲ್ಲೋ, ಬೇಕಂದ್ರ ನಿನ್ ಕಾಲಿಗೆ ಬೀಳ್ತೀನಪ್ಪ. ಈ ಆರ್ಡರ್ ನಂಗ ಬೇಕು. ಹೋಗ್ಲಿ, ನಿಂಗೂ ಪರ್ಸೆಂಟೇಜ್ ಕೊಡ್ತೀನಪ್ಪ. ನಂಗೆ ಬಂದಿದ್ ಲಾಭದಾಗ. ನಾನು ಇನ್ನ ಕಾಲೇಜ್ ಸ್ಟೂಡೆಂಟ್ ಅಲ್ಲ, ಹಂಗಾಗಿ ನಂಗೆ ಹಿಡಿಯಂಗಿಲ್ಲ. ಇಷ್ಟು ದಿನ ಇಷ್ಟೊಂದೆಲ್ಲ ಮಾಲ್ ಡೆಲಿವರಿ ಮಾಡೇನಿ, ನಂಗೆ ಯಾರು ಹಿಡ್ದಿಲ್ಲ. ಇವತ್ತು ಹಿಡಿದು ಬಿಡ್ತಾರನ? ಹಿಡಿಯಂಗಿಲ್ಲ. ಹೇಳ್ತೀನಲ್ಲ, ಎಲ್ಲಿ ಯಾವಾಗ ಎಷ್ಟು ಮಾಲು ಹೆಂಗ್ ಡೆಲಿವರಿ ಮಾಡ್ಬೇಕು ಹೇಳು, ಅದನ್ನ ನಾನು ಮಾಡ್ತೀನಿ. ಆತಪ್ಪ, ನೀ ಇದ್ರ ಸಿಕ್ಕಾಕೊಂಡ್ರೆ ನಂಗೂ ನಿಂಗೂ ಸಂಬಂಧ ಇಲ್ಲ. ಆದ್ರ ಇದು ಸಕ್ಸಸ್ ಆದ್ರೆ ನಂಗೆ ಇಷ್ಟಂತ ಕಮಿಷನ್ ಬೇಕು. ಡನ್, ನೀ ಹೇಳ್ದಂಗ ಆಗ್ಲಿ. ಸರಿ, ಕಾಫಿ ಹೇಳು. ವೇಟರ್, ಕಾಫಿ. ಕುಂದ್ರೋ, ನಾನು ಮನೆಗೆ ಹೋಗ್ಬೇಕಂತ ಕೇಕ್ ಎಲ್ಲ ತಗೊಂಡಿನಿ. ಇವತ್ತು ಸ್ವಲ್ಪ ಶಾಪಿಂಗಿಗೆ ಹೋಗುದೈತಿ, ಅದಕ್ಕೆ ಕಾಫಿ ಕುಡ್ದು ಹೋಗ್ಬಿಡುನು. ಯಾವಾಗೈತಿ ಡೆಲಿವರಿ? ನಾಳೆ ಬೆಳಿಗ್ಗೆ ನಡಿತೈತಿ. ಹಂಗಂದ್ರೆ ಸರಿ, ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ತೀನಿ. ಆರ್ಡರ್ ಕೊಡು. ಎಲ್ಲರ ದುಡಿಯಾಕ ಹೋದ್ರ 600-700 ರೂಪಾಯಿ ಪಗಾರ ಬೀಳ್ತತಿ. ಅತಿ ಆಸೆ ಈ ಡ್ರಗ್ಸ್ ವ್ಯಾಪಾರ ಮಾಡಾಕ್ ನಿಂತಾನು. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತಾ ಏನ? ಸರ, ಟೀ, ಕಾಫಿ, ಬಿಸ್ಕಿಟು, ಬ್ರೆಡ್, ಕಪ್ ಕೇಕ್, ಹನಿ ಕೇಕ್ ಯಾವ್ದು ಕೊಡ್ಲಿರಿ ಸರ? ಟೀನಾ ಕಾಫಿನಾ? ತಡ್ರಿ, ನನ್ನ ಫ್ರೆಂಡ್ ಬರ್ಲಿ, ನಂಗರ ಒಂದು ಟೀ ಇರ್ಲಿ. ಅವನೇನ್ ಕುಡಿತಾನ ಕೇಳ್ಬೇಕು. ಹೌದ್ರಿ ಸರ, ಆತ್ರಿ. ಹಂಗ ಒಂದ್ 2 ಪ್ಲೇಟ್ ಕುಕೀಸ್. ಆತ್ರಿ ಸರ. ಅಳಿ ಅಂದ್ರು ಮಾವ, ಇವರು MLA ರೈಟ್ ಹ್ಯಾಂಡ್ ಅಂದಿದ್ಲು ಮೇಘ. ಇವರು ಮೇಘ ಅವ್ರ ಅಪ್ಪ ಅಲ್ಲ? ಹೌದು. ಇನ್ ನನಗೆ ಕನ್ಫ್ಯೂಸ್ ಆಗಕ್ ಕುಂತದ. ಇಲ್ಲ, ನನಗೆ ಯಾವುದು ಕನ್ಫ್ಯೂಸ್ ಇಲ್ಲ. ಇವರು ಮೇಘ ಅವ್ರ ಅಪ್ಪನ. ಅಲ್ಲೋ, ಹಿಂದ್ ಬಂದ್ ನಿಂತಿಯಲ್ಲ, ನೀನ್ ಟೀ ಕುಡಿತೀಯ ಕಾಫಿ ಕುಡಿತೀಯಪ್ಪ? ವೀರೇಶ, ಟೀನಾ ಕಾಫಿನಾ ಲಗುನ ಹೇಳ. ಅದು ಟೀ ಅಂತ ನೋಡಪ್ಪ. ಟೀ ತಗೊಂಬ. ಅಲ್ಲ, ಇವ್ರೇನಿವರು ಇವತ್ತು ಈ ಟೀ ಶಾಪಿಗೆ ಬಂದ್ಬಿಟ್ಟಾರ. ನಾ ಇಲ್ಲಿ ಲೋಟ ತೊಳೆಯೋದು, ಸರ್ವರ ಕೆಲಸ ಮಾಡುದು ಗೊತ್ತಾಗ್ಬಿಡ್ತಲ್ಲ. ನನ್ನ ಮಗಳು ಬಾಳಿ ಏನಾಗುತ್ತೆ ಏನೋ. ಎಷ್ಟು ಹೇಳ್ದೆ ನಾನು, ಇದ್ದಿದ್ದು ಹೇಳ್ಬಿಡು, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ ಅಂತ. ಕೇಳಲಿಲ್ಲ ನನ್ನ ಮಾತು. ಹಣೆ ಬಾರ. ಇವರು ನಮ್ಮ ಮಾವ. ಹೌದು. ಅಂದ್ರ ಮೇಘ ನನ್ನ ಮುಂದೆ ಸುಳ್ಳು ಹೇಳಿಲ್ಲ. ಎಷ್ಟಿರ್ಬೇಡ ಇವಳಿಗ. ನನಗ ಇಷ್ಟೊಂದು ಸುಳ್ಳು ಹೇಳಿ ನಂಬಿಸಿ ಮೋಸ ಮಾಡುವಂತದ್ದೇನಿತ್ತು? ನಾನ್ ನೋಡಿದ್ರೆ ಇಂಥ ಕೆಲಸ ಮಾಡಕ್ ಕುಂತೀನಿ. ಅದು ನಮ್ಮ ಮಾವ ರೈಟ್ ಹ್ಯಾಂಡ್, MLA ಅವ್ರ ರೈಟ್ ಹ್ಯಾಂಡು ಅಂತ ಧೈರ್ಯದ ಮೇಲೆ ಇಂಥ ಎಲ್ಲ ಕೆಲಸ ಮಾಡ್ಬಿಟ್ಟಿನಿ. ನಾನಿನ್ ಸಿಗಾಕೊಂಡ್ರ ಹೊರಗೆ ಬರೋದು ಚಾನ್ಸ್ ಇಲ್ಲ. ಲೋ ವೀರೇಶ, ಅವಾಗಿಂದ ನೋಡಕ್ ಕುಂತೀನಿ. ಮಕ ಅನ್ನೋದು ಹರಳೆ ಎಣ್ಣೆ ಕೊಡ್ದವ್ರಂಗ್ ಮಾಡಿ ಅಲ್ಲ. ಏನಾಗಿತ್ತು ನಿನಗ? ಕುಂದ್ರ, ಟೀ ಕುಡಿ ಅಂತಿ. ಅದು ಯಾಕ ನಂಗೆ ಮನ್ಸು ಸರಿ ಇಲ್ಲ. ಏನೇನೋ ಗೊಂದಲಗಳು. ಅಲ್ಲ, ಹೆಂಡತಿ ಬರ್ತಡೇ ಐತಿ ಅಂತಿ, ಏನೇನೋ ಗಿಫ್ಟ್ ತಗೊಂಡಿ ಅಂತಿ. ಮನಿಗ್ ಹೋಗು, ಎಲ್ಲ ಕರೆಕ್ಟ್ ಆಕೈತಿ. ಹಂಗ ಹೋಗ್ತಾ ಮಲ್ಗಿ ಹೂನು ತಗೊಂಡ್ ಹೋಗು. ಮಲ್ಗಿ ಹೂ ಅಲ್ಲ, ಡೈವರ್ಸ್ ಪೇಪರ ತಗೊಂಡ್ ಹೋಗ್ತೀನಿ. ಏನಾರ ಅಂದ್ಯಾ? ಏನಿಲ್ಲ. ನೀನು ಕಾಫಿ ಕುಡಿತೀರ, ನಾ ಬಿಲ್ ಕೊಟ್ಟು ಹೋಗ್ತೀನಿ. ಅಯ್ಯೋ ಕುಂದ್ರೋ ಮಾರಾಯ, ನಂಗೂ ಬ್ಯಾಸರಾಗ ಕುಂತತಿ. ಮನೆಗೆ ಹೋಗಿ ಏನ್ ಮಾಡ್ತಿ? ಕುಂದ್ರು, ನಂಗೂ ಬ್ಯಾಸರ ಆಕೈತಿ ಒಬ್ಬನಿಗ ಚಾ ಕುಡಿಯಾಕ. ಕುಂದ್ರು ಪ್ರಸಾದ, ನಾ ಮತ್ ನಾಳೆ ನಿಂಗೆ ಸಿಗ್ತಾನೆ. ನಾನು ಮೊದ್ಲು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಇದಪ್ಪ ವರ್ಷೆ ಅಂದ್ರೆ ಹೆಂಡತಿ ಬರೋಕಿನ ಮೊದ್ಲು ಫ್ರೆಂಡ್ಸ್ ಬೇಕು. ಹೆಂಡತಿ ಬಂದ್ಮೇಲೆ ಫ್ರೆಂಡ್ಸ್ ಬೇಡ. ಆತಪ್ಪ ಮಾರಾಯ, ಹೋಗಬಾ. ಹ್ಯಾಪಿ ಬರ್ಡೇ ಟು ಯು ಅಂತ ಕೇಕ್ ತಗೊಂಡು ಹೋಗ್ಬಾ. ಆತ, ನಾನು ಬಿಲ್ ಕೊಟ್ಟು ಹೋಗ್ತೀನಿ. ಕೊಡು, ಕುಕೀಸ್ದು ಹೇಳ್ಬಿಡು. ಆತ, ನಾ ಎಲ್ಲ ಕೊಡ್ತೀನಿ. ಮಾಡ್ತೀನಿ ಇವತ್ತು. ಅಲ್ಲ, ಇಷ್ಟೊತ್ತು ಸರಿಗೆ ಇದ್ದ, ಒಮ್ಮಿಡ್ಗೆ ಏನಾತ ಏನ ಒಮ್ಮೊಮ್ಮೆ ಒಂಥರ ಇವ. ಅಯ್ಯೋ ಅಯ್ಯೋ ಅಯ್ಯೋ, ಇವತ್ ನಂತರ ಬರ್ತಡೇ ಐತಿ. ಬಂಗಾರದ ಉಂಗ್ರ, ಹೊಸ ಡ್ರೆಸ್, ಹೇಳಿದ್ ಕೇಳಿದೆಲ್ಲ ಶಾಪಿಂಗ್ ಮಾಡಿಸ್ತೀನಿ ಅಂದನ. ಇನ್ನ ಮತ್ತಿ ನೆಕ್ಲೆಸ್ ಒಂದು ಕೊಟ್ಟು ಬಿಟ್ರ ಅದೆಲ್ಲ ರೊಕ್ಕ ನಂಗ. ನಾನೇ ರಾಜಕುಮಾರಿ. ಈ ನಮ್ ವೀರೇಶ ಕೇಕ್ ತರ್ತೀನಿ ಅಂತ ಹೋಗಿ ಎಷ್ಟೊತ್ತಾತ್ ನೋಡು. ಲಗುನ ಬರ್ಬೇಕಿಲ್ಲ. ಕಾದು ಕಾದು ಸಾಕಾಗೋತ್ ನನಗರ. ಕಾದು ಕಾದು ನಾ ಕುಳಿತಿರುವೆ, ಎಂದು ಎಂದು ನೀ ಕೇಕ್ ತರುವೆ. ಆಗಲಿ ಸಂಗಮ, ನನ್ನ ಬರ್ತಡೆಯಲಿ ಸಂಗಮ. ಓ ಕಿರಿಸಸಿ ಮೇಘ, ಏನ್ರಿ ಆಂಟಿ? ಏನವ ಹಾಡು ಹಾಡಕ್ ಕುಂತಿ, ಹೊರಗೆ ನಿಂತು ಬಿಟ್ಟಿ ಗಾಳಿಗ? ಏನ್ ಸಮಾಚಾರ? ಏಕ ಭಾರಿ ಖುಷಿಯಾಗಿ ಕಾಣ ಕುಂತಿ ಬಿಡು. ಹಬ್ಬ ಹಬ್ಬ ಮಾರಿ ಹಬ್ಬ ಅಂದ್ರ ಹುಟ್ಟು ಹಬ್ಬ ರೀ. ನಮ್ಮ ಮೇಘದ ಇವತ್ತು ಹುಟ್ಟು ಹಬ್ಬ ಐತಿ. ಬರ್ತಡೇ. ಹೌದ್ರಿ. ಮನ್ಯಾಗ ಅಷ್ಟ ಮಾಡಾಕ್ ಕುಂತೀವಿ. ನೀವು ಬರ್ರಿ. ನಮ್ ವೀರೇಶ ಕೇಕ್ ತರಕ್ ಹೋಗ್ಯಾನ. ಈಗ ಕೇಕ್ ತಗೊಂಬಂದ್ರ ಕೇಕ್ ಕಟ್ ಮಾಡಿ ಬಿಡೋದೆ. ಹೌದಾ? ಆ ತಗರವ, ನಾವು ಕೇಕ್ ತಿಂದ ಬಾಳ ದಿನ ಆಗಿತ್ತು. ನಾವೆಲ್ಲಿ ಬರ್ತಡೇ ಮಾಡಕ್ ಹೋಗುನು. ಆ ತಗೋ ಕುಂದಿರ್ತೀವಿ. ಅದ್ರಾಗ ಏನೈತಿ? ಇದಕ್ಕ ಅನ್ನೋದು ಕೆದ್ರ ಕೇರ್ ಹಾಕಿಸ್ಕೊಳ್ಳೋದು ಅಂತ. ಧೈರ್ಯ ಇರ್ಬೇಕು, ಆದ್ರ ಬಂಡ ಧೈರ್ಯ ಇರಬಾರ್ದು. ಎಗ್ರಿ ಮೊಳಿಗೆ ಹೋಗಿ ಚುಚ್ಕಂತೀನಿ ಅಂದ್ರೆ ನಾ ಯಾಕೆ ಬ್ಯಾಡಲ್ಲಿ? ಚುಚ್ಕಲಿ. ಎಷ್ಟು ದಿನದಿಂದ ಕಾಯ ಕುಂತಿದ್ದೆ ನಾನು ಈ ದಿನಾನ. ಇವತ್ತ ದೇವ್ರ ಕಣ್ಣು ಬಿಟ್ಟ. ಜಯಕ ಮತ್ತ ಸುಧಕ್ಕರ ಇವತ್ತು ಬರ್ತಡೇ ಭಾರಿ ಗ್ರ್ಯಾಂಡ್ ಮಾಡಕ್ ಕುಂತೀವ್ರಿ. ನೀವು ಕ್ಲಾಪ್ಸ್ ಶೇಳಿ ಎಲ್ಲ ಹಾಕಕ ಬೇಕ್ರಿ. ಮತ್ತ ತಲಾಗೊಂದಿರ್ಲಿ ಅಂತ ಕೊಟ್ಟು ಹೋಗ್ಬೇಕು. ಏನ ಗಿಫ್ಟ್ ಮತ್ತೇನ ಗಿಫ್ಟ್? ಎಲ್ಲರೂ ಸೇರಿ ನಿನಗ ಗಿಫ್ಟ್ ಕೊಡ್ತಾರ. ಗಿಫ್ಟ್ ಇಸ್ಕೋ, ಎಂಜಾಯ್ ಮಾಡು. ನಾನು ಅದಕ್ಕೆ ಕಾಯಕ್ ಕುಂತೀನಿ. ನೀನಷ್ಟೇ ಅಲ್ಲ, ನಾನು ಕಾಯಕ್ ಕುಂತೀನಿ.
ಇದಪ್ಪ ಮಾತಂದ್ರ ಅಕ್ಕ ಸೊಸಿ ಅಂದ್ರೆ ಹಿಂಗಿರ್ಬೇಕು ಹೊಂದಾಣಿಕೆ ಮಾಡ್ಕೊಂಡು ಅಲ್ಲ ತಂಗಿ ಬರ್ತಡೆಗೆ ಅಕ್ಕ ಅದು ಏಟ್ ಖುಷಿಯಾಗ್ಯಾಳ ನಮ್ಮ ವಾರ್ಗಿತಿನೂ ಇದ್ಲ ಬೆಂಗ್ಲಿ ನಾ ಒಂದ್ ಜಂಪರ್ ಹೊಲಸ್ಕೊಂಡ್ರೆ ಹೊಟ್ಟೆ ಹುರ್ಕೊಂಡು ಸಾಯ್ತಿತ್ತು ಅದ್ರ ಏನ ಎತ್ಲಿ ವಾರ್ಗಿತ್ತೀರ ಅಂದ್ರೆ ಹಂಗಿರ್ತಾರ ನೀವು ನಿಮ್ಮನ್ನ ನೋಡಿ ಕಲಿಬೇಕು ಭಾರಿ ಖುಷಿ ಆತ್ ನೋಡುವ ಅಯ್ಯೋಕರ ಇಷ್ಟಕ್ಕ ಖುಷಿ ಆಗ್ಬಿಟ್ರಿ ಹೆಂಗ್ರಿ ನೋಡ್ರಿ ಇನ್ನ ನಮ್ ವೀರೇಶ ಬಂದ ಮೇಲೆ ಹಬ್ಬ ಹಬ್ಬ ಮಾರಿ ಹಬ್ಬ ಅದು ಹುಟ್ಟು ಹಬ್ಬ ಅಂತಾರ ಹೇಳ ಮಾರಿ ಹಬ್ಬ ಅನ್ಬೇಡ ಕೇಳಕ್ ಒಂಥರ ಅನಸ್ತತಿ ಬೈ ಮಿಸ್ಟಿಕ್ ಬಂದ್ಬಿಡ್ತು ಆತ್ ತಗೋ ಎಂತದ ಒಂದ್ ಹಬ್ಬ ಮಾಡಿದ್ರಾತು ಜಯಕ ಏನು ಎಲ್ಲೋ ಮಿಸ್ ಹೊಡ್ಯಾಕ ಕುಂತಿಲ್ಲ ನಂಗೂ ಹಂಗ ಅನ್ಸಕುಂತತಿ ಹೆಂಗೂ ಇಲ್ಲಿ ಮಠ ಬಂದೇವಿ ಕೇಕ್ ಕಟ್ಟು ಪಟ್ಟು ಮಾಡ್ತಾಳಂತ ಇಲ್ಲೇ ಕುಂತ ಕೇಕ್ ತಿಂದ ಏನಾಗತ್ತ ಮುಂದಂತ ನೋಡ್ಕೊಂಡು ಹೋಗುನು ಆತ್ ತಗೋ ಹಂಗ ಮಾಡುನು ನಾವರ ಮನೆಗೆ ಹೋಗಿ ಮಾಡುವಂತದ್ ಏನೈತಿ ಕೆಲಸ ಹೌದಿಲ್ಲ ಅದಂತೀನಿ ಅಲವಾ ಮತ್ತ ಚುಮ್ಮುರಿ ಏನಾರ ಮಾಡಿರಿಲ್ಲ ಕೇಕಿನ ಜೋಡಿಗ ಮಾಡಿದ್ರೆ ಚಲೋ ಆಕಿತ್ತ ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡಲೆ ನಾನು ಕಜ್ಜಾಯ ಖುಷಿಗೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ರಿ ಯಾಕಾರ ಚುಮ್ಮುರಿ ಯಾಕ ಕಜ್ಜಾಯನ ಮಾಡಿ ಬಡಿಸ್ಬಿಡ್ತೀವಿ ಬೇಕಂದ್ರ ನೋಡ್ರಿ ನೀವು ಆತ ನಮ್ಮ ಮನ್ಯಾಗಿಲ್ಲರಿ ಬರ್ತ್ಡೇ ಇಲ್ಲ ಸೆಲೆಬ್ರೇಟ್ ಮಾಡ್ತಾರ ನೂರಾರು ಮಂದಿಗೆ ಊಟ ಹಾಕಿಸ್ತಾರ ನಮ್ಮಪ್ಪ ನಮ್ಮವ್ವ ಮಹಿಳಾ ಸಂಘದ ಅಧ್ಯಕ್ಷ ಅಲ್ರಿ ಕಿಟ್ಟಿ ಪಾರ್ಟಿ ಮಾಡ್ದಾಗೆಲ್ಲ ನನ್ ಬರ್ತ್ಡೇ ಮಾಡ್ತಿದ್ಲು ಅಯ್ಯೋ ನಮ್ ಕಡೆ ಎಲ್ಲ ಭಾರಿ ಗ್ರ್ಯಾಂಡ್ ಆಗಿ ಮಾಡ್ತಿದ್ರಿ ನಮ್ಮ ಅಪ್ಪ ಅಮ್ಮ ನನ್ ಬರ್ತ್ಡೇ ಇಲ್ಲೇ ಬಹಳ ಸಿಂಪಲ್ ಆಗಿ ಮಾಡಕ್ ಕುಂತಾರ ಆದ್ರೂ ನೀವು ಬಂದ್ರಲ್ಲ ಅದೇ ಖುಷಿ ಮಾಡ್ಬಿಡ್ತಾರ ಒಣ ಜಂಬ ಮೇಘ ಇವತ್ತು ನಾವೆಲ್ಲರೂ ಸೇರಿ ನಿನಗೊಂದು ಗಿಫ್ಟ್ ಕೊಡ್ಬೇಕು ಅಂತ ಮಾಡಿವಿ ಅದನ್ನ ನೋಡ್ಬಿಟ್ರ ಮುಗದ ಹೋತ ಅಲ್ಲೇ ನಿಂತಲ್ಲೇ ಖುಷಿಯಾಗಿ ಡ್ಯಾನ್ಸ್ ಮಾಡ್ಬಿಡ್ತಿ ನಮ್ಮ ಅಪ್ಪ ಅಮ್ಮ ಇದ್ದೋರು ಅಂತ ಹೇಳಿದಕ್ಕ ಇವ್ರೆಲ್ಲರೂ ಸೇರಿ ನನಗ ಬಂಗಾರ ಬೆಳ್ಳಿ ಏನಾರ ಗಿಫ್ಟ್ ಮಾಡಾಕುಂತಾರ ಏನ ಇವು ನಾವಲಿವ ಇವು ಏನ್ ಗಿಫ್ಟ್ ಕೊಡ್ತಾರ ಏನ ನನ್ ಕೈಲಿರೋ ತಡ್ಕೊಳಕ್ ಆಗ್ವಲ್ತು ನಿನಗಷ್ಟ ಅಲ್ಲ ನನಗೂ ತಡ್ಕೊಳಕ್ ಆಗ್ವಲ್ತು ಹೌದು ಬಾ ಸುಚಿತ್ರ ನಮ್ಮತ್ತಿ ಒಳಗ ರೆಡಿ ಆಗ ಕುಂತಾಳ್ರಿ ಅತ್ತಿ ರೆಡಿ ಆಗ ಕುಂತಾರ ಹ್ಞೂ ಮತ್ತ ನೀನು ಬರ್ತಡೇ ಮಾಡಕ ರೆಡಿ ಆಗ ಕುಂತಾರ ಹೌದಾ ಹಂಗಂದ್ರೆ ನಾನು ರೆಡಿ ಆಗ್ಲಾ ಆಗು ಮಸ್ತಾಗಿ ರೆಡಿ ಆಗ ಹೊಸ ಸೀರೆ ಉಟ್ಕೋ ಇಲ್ಲಾಂದ್ರೆ ನನ್ನ ಕೊಡ್ಲೇನ ಬೇಡ ನನ್ ಕಡೆ ಐತಿ ನಾನು ಉಟ್ಕೊಂತೀನಿ ಆತಾತ್ ನಿಂದ ಸೀರೆ ನೀನ ಉಟ್ಕೋ ಯಾರಿಗ್ ಗೊತ್ತು ಮನೆಯಿಂದ ಒದ್ದು ಹೊರಗೆ ಹಾಕ್ಬಿಟ್ರ ನನ್ ಸೀರೆ ತಗೊಂಡ ಹೋಗ್ಬಿಡ್ತಾಳಿಕಿ ಹೌದು ಮತ್ತೆ ಹಾಯ್ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಹೆಂಗ್ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ಹೈಪ್ ಪಾಯಿಂಟ್ಸ್ ಕೊಟ್ಟು ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಅವರು ನೋಡಿ ಎಂಜಾಯ್ ಮಾಡ್ಲಿ ನನ್ನ ವಿಡಿಯೋ ನೋಡಿ ಲೈಕ್ ಕೊಟ್ಟು ನನ್ನನ್ನ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿರೋರೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ನಾನು ನಿಮ್ಮ ಕಮೆಂಟ್ಗಳಿಗೆ ನಿಮ್ಮ ಲೈಕ್ಗಳಿಗೆ ನಿಮ್ಮ ವ್ಯೂಸ್ಗಳಿಗೆ ಸದಾ ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ಗೆ ನನಗರ ತುಂಬಾ ಖುಷಿ ಆಗೈತಿ ಪ್ಲೀಸ್ ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಹಾಯ್ ಎಲ್ಲರಿಗೂ ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಹಾಯ್ ಸುಪ್ರಿಯಾ ಅವರೇ ಥ್ಯಾಂಕ್ ಯು ಹಾಯ್ ಸುಮಂಗಲಾ ಅವರೇ ಥ್ಯಾಂಕ್ ಯು ಹಾಯ್ ಲಲಿತಾ ಅವರೇ ಥ್ಯಾಂಕ್ ಯು ಹಾಯ್ ಜ್ಯೋತಿ ಪಾಟೀಲ್ ಅವರೇ ಥ್ಯಾಂಕ್ ಯು ಹಾಯ್ ಜೆ ಪಾಟೀಲ್ ಅವರೇ ಥ್ಯಾಂಕ್ ಯು ಹಾಯ್ ಸಾವಿತ್ರಿ ಇಲ್ಕಲ್ ಅವರೇ ಥ್ಯಾಂಕ್ ಯು ಹಾಯ್ ಲಕ್ಷ್ಮೀಬಾಯಿ ಅವರೇ ಥ್ಯಾಂಕ್ ಯು ಹಾಯ್ ಶೈಲಾ ಸಂಗೊಳ್ಳಿ ಅವರೇ ಥ್ಯಾಂಕ್ ಯು ಹಾಯ್ ನಂದು ಹುಬ್ಳಿ ಅವರೇ ಥ್ಯಾಂಕ್ ಯು ಹಾಯ್ ಕಾವ್ಯ ರಮೇಶ್ ಅವರೇ ಥ್ಯಾಂಕ್ ಯು ಹಾಯ್ ಮಂಜುಳಾ ಪಟೇಲ್ ಅವರೇ ಥ್ಯಾಂಕ್ ಯು ಹಾಯ್ ಸುನೀತಾ ಆಚಾರ್ಯ ಅವರೇ ಥ್ಯಾಂಕ್ ಯು ಹಾಯ್ ಭಾಗ್ಯಶ್ರೀ ಗಾಣಿಗೇರ್ ಅವರೇ ಥ್ಯಾಂಕ್ ಯು ಹಾಯ್ ಸುನೀತಾ ಅವರೇ ಥ್ಯಾಂಕ್ ಯು ಹಾಯ್ ಜ್ಯೋತಿ ಪತ್ತರ್ ಅವರೇ ಥ್ಯಾಂಕ್ ಯು ಹಾಯ್ ಶುಭಾಮ್ ಮಂಜುಳಾ ಅವರೇ ಥ್ಯಾಂಕ್ ಯು ಹಾಯ್ ವಿಜಯಲಕ್ಷ್ಮಿ ಐಜಿ ಅವರೇ ಥ್ಯಾಂಕ್ ಯು ಹಾಯ್ ರಾಜಶ್ರೀ ತಳವಾರ್ ಅವರೇ ಥ್ಯಾಂಕ್ ಯು ಹಾಯ್ ಮಂಜುಳಾ ತಗಡಿ ಅವರೇ ಥ್ಯಾಂಕ್ ಯು ಹಾಯ್ ಸಂಗೀತಾ ಎಂ ಅವರೇ ಥ್ಯಾಂಕ್ ಯು ಹಾಯ್ ಕವಿತಾ ಸ್ಮೈಲಿಂಗ್ ಅವರೇ ಥ್ಯಾಂಕ್ ಯು ಹಾಯ್ ಶ್ರೀದೇವಿ ಅವರೇ ಥ್ಯಾಂಕ್ ಯು ಹಾಯ್ ಸಹನಾ ಅವರೇ ಥ್ಯಾಂಕ್ ಯು ಹಾಯ್ ಚಂದ್ರಿಕಾ ಕಡೆಮನಿ ಅವರೇ ಥ್ಯಾಂಕ್ ಯು ಹಾಯ್ ರೋಜಾ ಪ್ರಜ್ವಲ್ ಅವರೇ ಥ್ಯಾಂಕ್ ಯು ಹಾಯ್ ಸುಕನ್ಯಾ ಅವರೇ ಥ್ಯಾಂಕ್ ಯು ಹಾಯ್ ಪದ್ಮಾವತಿ ಅವರೇ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಯಾರೆಲ್ಲ ಕಾಮೆಂಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಇನ್ನೂ ಉಳಿದಿರೋ ಹೆಸರುಗಳನ್ನ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ಪ್ಲೀಸ್ ವೆಯ್ಟ್ ಮಾಡಿ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್